6 ತಿಂಗಳ ಕಾಲ ಧರ್ಮಸ್ಥಳದಲ್ಲಿ ನಾಟ್ಯಾಭ್ಯಾಸ ಎಲ್ಲವನ್ನ ಕೂಡ ಮಾಡ್ತೀರಿ. ಹೌದು ಮಾಡಿದ ನಂತರ ಒಂದು ಹಂತದ ಪಾಠಗಳೆಲ್ಲವೂ ಕೂಡ ಮುಕ್ತಾಯ ಆಗ್ತದೆ. ಹೌದು. ಅಲ್ಲಿಂದ ಹೇಗೆ ಕೇಂದ್ರದಲ್ಲಿ ಮುಕ್ತಾಯ ಆಗಿ ಅಲ್ಲಿಂದ ಹೊರಗೆ ಹೇಗೆ ಬಂದ್ರಿ? ಕೇಂದ್ರದಲ್ಲಿ ನಮ್ಗೆ ಪ್ರತಿ ತಿಂಗಳು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ತಾರೆ. ಹೌದು. ನಾವು ಪೇಪರ್ ಅಲ್ಲಿ ಬರೀಲಿಕ್ಕೆ ಉಂಟು, ಅದಕ್ಕೆ ಮಾರ್ಕ್ ಕೊಡ್ತಾರೆ. ನಂತರ ಕುಣಿದು ತೋರಿಸ್ಬೇಕು. ಹಾಗೆ ಲಾಸ್ಟಿಗೆ ಆಗುವಾಗ ಪುನಃ ಪರೀಕ್ಷೆಯಲ್ಲಿ ನಾವು ಕುಣಿದು ತೋರಿಸ್ಬೇಕು. ಯಾವ ತಾಳ ಅಂತೇಳಿ ಬಾಯಿ ತಾಳ ಹೇಳಿ ಕುಣಿದು ತೋರಿಸ್ಬೇಕು. ಆಮೇಲೆ ಹಿಮ್ಮೇಳದವರು ಹಿಮ್ಮೇಳ ಬಾರಿಸ್ತಾರೆ, ಅವರು ಬಾರಿಸಿದಕ್ಕೆ ನಾವು ಕುಣಿದು ತೋರಿಸ್ಬೇಕು. ಹಾಗೆ ಮತ್ತೆ ಪೇಪರ್ಲಿ ಬರೆದು ತೋರಿಸ್ಬೇಕು. ಹೀಗಿದ್ಲೆ ಈ 3 ರೀತಿಯ ಪರೀಕ್ಷೆ ಉಂಟು. 3 ರೀತಿಯ ಪರೀಕ್ಷೆಯಲ್ಲಿ ಕೂಡ ನಾನು ಉತ್ತಮ ಅಂಕ ಬಂತು. ಹಾಗೆ ಉತ್ತಮ ಅಂಕ ಬಂತು. ಅಲ್ಲಿಂದ ಕಲ್ತಾಗಿ ಹೊರಗೆ ಬರ್ತೀರಿ. ಬಂದ ನಂತರ ಹೇಗೆ? ಅಲ್ಲಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ ಧರ್ಮಸ್ಥಳ ಕಾವಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಹಾಗೆ ಬಂದವನ್ನು ನಾನು ಅಕ್ಟೋಬರಿಗೆ ಕಲ್ತು ಬಂದೆ. ಇಲ್ಲಿ ನಮ್ಮ ಕಾರ್ಕಳ ಬೋರ್ಡ್ ಹೈಸ್ಕೂಲ್ ಅಂತ ಹೇಳಿ, ಅಲ್ಲಿ ನಾನು ಹಳೆ ವಿದ್ಯಾರ್ಥಿ, 8ನೇವರೆಗೆ ಹೋದೆ ಅಂತ ಹೇಳಿದಲ್ಲ. ಅಲ್ಲಿ ಏನಾಯ್ತು, ನಮ್ಮ ಕಾರ್ಕಳ ಕೋಟೆ ರಾಮಭಟ್ ಅಂತ ಹೇಳಿ ಎಸ್ ಶಾಲೆಯ ಉಪನ್ಯಾಸಕರು, ಅವರಲ್ಲಿ ಮಕ್ಕಳಿಗೆ ಯಕ್ಷಗಾನ ತರಬೇತಿ ಕೊಡ್ತೆ ಅಂತ ಹೇಳಿ ವಹಿಸ್ಕೊಂಡಿದ್ದಾರೆ. ಅವರು ಹೇಳಿದ್ರು, ಸತೀಶ ನಾನು ಅಲ್ಲಿ ಯಕ್ಷಗಾನ ತರಬೇತಿ ಕೊಡ್ತೆ ಅಂತ ಹೇಳಿ ವಹಿಸ್ಕೊಂಡಿದ್ದೇನೆ, ಅದು ನಿನ್ಗೆ ಕ್ಲಾಸ್ ಮಾಡ್ಬೋದಾ ಕೇಳಿದ್ರು. ನಾನು ಹೇಳಿದ್ದೆ, ನಂಗೆ ಅಷ್ಟು ಗೊತ್ತಿಲ್ಲ, ನಾನೀಗ ಅಂದ್ರೆ ಕಲ್ಲಿಗೆ ಹೋದದ್ದು ಮಾತ್ರ, ನಾನು ಕ್ಲಾಸ್ ಇಷ್ಟವರೆಗೆ ಮಾಡ್ಲಿಲ್ಲ, ನೋಡಿ ನಿನ್ಗೆ ಅಭ್ಯಾಸ ಆಗ್ತದೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾವು ವಹಿಸ್ಕೊಂಡು ಅದು ನಂಗೆ ತುಂಬಾ ಪ್ರಯೋಜನ ಆಯ್ತು. ಈಗ ನಾವು ಕಲ್ತರೂ ಕೂಡ ನಾವು ಇನ್ನೊಬ್ಬರಿಗೆ ಕಲಿಸುವಾಗ ನಮ್ಗೆಲ್ಲ ನೆನಪು ಬರ್ತದೆ. ಆಮೇಲೆ ನಮ್ಗೆ ಯಕ್ಷಗಾನದಲ್ಲಿ ಸ್ಟೇಜಲ್ಲಿ ಎಲ್ಲ ನಾಟ್ಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಸಿಗುದಿಲ್ಲ. ನಾವು ಕಲಿಸುವಾಗ ಎಲ್ಲ ಒಂದು ಮಕ್ಕಳಿಗೆ ಕಲಿಸ್ತೇವೆ. ಈಗ ಏಕತಾಳದಲ್ಲಿ 16 ಹೆಜ್ಜೆ ಕಲಿಸ್ತಾರೆ ನಮ್ಗೆ ಗುರುಗಳು. ಆ 16 ಹೆಜ್ಜೆಯನ್ನು ಮಕ್ಕಳಿಗೆ ಕಲಿಸ್ತೇವೆ. ಹಾಗೆ ಅಂದ್ರೆ ಬಿಡ್ತಿಗೆ ಮುಕ್ತಾಯ. ಹಾಗೆ ನಾನು ಅಲ್ಲಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅಭ್ಯಾಸ ಮಾಡಿ ನನ್ನ ಸ್ವಲ್ಪ ನಾಟ್ಯದ ಹೆಜ್ಜೆ ಎಲ್ಲ ಗಟ್ಟಿ ಆಯ್ತು. ಬಾಯಿ ತಲೆ ಎಲ್ಲ ನನಗೆ ನಿರರ್ಗಳವಾಗಿ ಹೇಳಲಿಕ್ಕೆ ಬಂತು. ಹಾಗೆ ಅಭ್ಯಾಸ ಆಗಿ ಹೀಗೆ ಬೇರೆ ಬೇರೆ ಸಂಘದವರೆಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಹೋದೆ, ಕ್ಲಾಸ್ ಮಾಡ್ತಿದ್ದೆ. ಕ್ಲಾಸ್ ಮಾಡ್ತಾ ಇದ್ರಿ? ಎಲ್ಲೆಲ್ಲ ಮಾಡ್ತಾ ಇದ್ರಿ? ನಾನು ಸಾಧಾರಣ ಇಲ್ಲಿ ಆಸ್ಪಾಸ್ನಲ್ಲಿ ಸರ್ ಹೆಚ್ಚಿನ ಶಾಲೆ ಕಾಲೇಜುಗಳಲ್ಲಿ, ಭುವನೇಂದ್ರ ಕಾಲೇಜ್ ಆಗ್ಲಿ, ಮತ್ತೆ ನಮ್ಮ ಭುವನೇಂದ್ರ ಹೈಸ್ಕೂಲು, JCC ಇಂಗ್ಲಿಷ್ ಮೀಡಿಯಂ ಶಾಲೆ, ನಂತರ ಬೆಳ್ಮಣ ಶಾಲೆ, ಆಮೇಲೆ ಬೆಳ್ಮಣ ಕ್ರಿಶ್ಚಿಯನ್ ಶಾಲೆ ಉಂಟು, ಮತ್ತೆ ಇಲ್ಲಿ ನಮ್ಮ ಜೋಡ್ ರಸ್ತೆಯಲ್ಲಿ ಕುಕುಂದೂರಲ್ಲಿ ಶಾಲೆ ಉಂಟು, ಆಮೇಲೆ ಇಲ್ಲಿ ಪೆರುವೆ ಶಾಲೆ, ಮತ್ತೆ ನಾನು ಕಲಿತ ಬೋರ್ಡ್ ಸ್ಕೂಲು, ಹಾಗೆ ದೂರ ಅಂತ ಹೇಳಿದ್ರೆ ಕುಕ್ಕಾಜೆ, ನಮ್ಮ ಇಲ್ಲಿ ಮಂಗಳೂರಿನ ಹತ್ತಿರ ಕುಕ್ಕಾಜೆ ಇರಾ ಅಂತೇಳಿ ಇರಾ, ಅಲ್ಲಿ ಕುಕ್ಕಾಜೆಯಲ್ಲಿ. ನಂತರ ಪಾಣಿಮಂಗಳೂರು ಶಾರದಾ ಹೈಸ್ಕೂಲು, ನಂತರ ಇಲ್ಲಿ ನಮ್ಮ ಕೈಕಂಬ ಬಚ್ಚಪತ್ತಿರ ನಿರಂಜನ ಸ್ವಾಮಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜು ಅಲ್ಲಿ. ಹೀಗೆ ತುಂಬಾ ಕಡೆಯಲ್ಲಿ ಕ್ಲಾಸ್, ಸಂಘ ಸಂಸ್ಥೆಯಲ್ಲಿ ಕ್ಲಾಸ್ ಮಾಡಿದ್ದೇನೆ. ಒಂದು ಅಂದಾಜು ಎಷ್ಟು ವಿದ್ಯಾರ್ಥಿಗಳು ಇರಬಹುದು? ಅಂದಾಜು ಅಂತ ಹೇಳಿ ನಾನು ಸರ್ ಮನೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಸರ್ ನಾವು ಒಂದೊಂದು ತರಗತಿಯಲ್ಲಿ 20-30 ಹೀಗೆ ಮಕ್ಕಳು ಇರ್ತಿದ್ರು. ಸರ್ ತುಂಬಾ ಕಡಿಮೆ ಒಂದು 2-3 ಸಾವಿರ ಮಕ್ಕಳು ಜಾಸ್ತಿ ಆಗ್ಬಹುದು. ತೆಂಕು ಹಾಗೂ ಬಡಗಿನಲ್ಲಿ ಪ್ರಸಿದ್ಧತೆಯನ್ನ ಪಡೆದುಕೊಂಡಂತಹ ವೇಷಧಾರಿಯಾಗಿರುವಂತಹ ಶಶಿಕಾಂತ್ ಶೆಟ್ಟಿ ಕಾರ್ಕಳ ನಿಮ್ಮ ಶಿಷ್ಯ ಅನ್ನುವ ವಿಚಾರ ಅವರು ನನ್ಗೆ ಅವನು ಶಿಷ್ಯ ಆಗುದು. ಆದ್ರೆ ಅವನು ಈಗ ಹೇಳ್ತಾನೆ, ನನ್ನ ಗುರುಗಳಂತ ಬಂದು ನಾವು ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಇರುವಾಗ ಹೇಳಿದ್ದ ನನ್ಗೆ ಅವರು ಯಕ್ಷಗಾನ ಕಲಿಸೋರು ಅಂತ ಹೇಳಿ. ಹಾಗೆ ಮುಂಚೆ ಅವನು ಎಲ್ಲಿಯವರು ಅಂತ ಹೇಳಿದ್ರೆ ಒಂದ್ಸಲ ಕಲಾರಂಗದವರದ್ದು ಶಿಬಿರ ಆಯ್ತು, ಆವಾಗ ಹೇಳಿದ ಸರ್ 2000 ಎಷ್ಟಂತ ನನಗೆ ಅದು ಯುಪಿನಲ್ಲಿ ಬಂದದ್ದು. ನನ್ಗೆ ನಿಮ್ಗೆ ಶಶಿಕಾಂತ್ ಶೆಟ್ಟಿ ನಿಮ್ಗೆ ಗುರುಗಳು ಯಾರು ಅಂತ ಕೇಳ್ತಿರಲ್ಲ, ನಾನು ಈಗ ಹೇಳ್ತೇನೆ ನನ್ನ ಗುರುಗಳು ಯಾರಂತ ಹೇಳಿ. ನನ್ಗೆ 7 ದಿವಸ ನಾನು ಇಲ್ಲಿ ಉಜಿರೆಯಲ್ಲಿ ಕಮ್ಮಟ ಆಯ್ತು, ಕುಂಬಳೆ ಸುಂದರ ಇರುವಾಗ. ಅವರು ಅಕಾಡೆಮಿಯಲ್ಲಿ ಇದ್ದದ್ದು ಎಷ್ಟನೇ ಇಸ್ವಿಯಲ್ಲಿ ಅಂತ ಹೇಳಿದ್ರೆ 2008ರಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಹಾಗೆ ಅವರಿರುವಾಗ ಅಲ್ಲಿ ಕಮ್ಮಟ ಆಯ್ತಂತೆ. ಮತ್ತೆ 1 ವಾರದ ಕಮ್ಮಟ ಇಲ್ಲಿ ಉಡುಪಿಯಲ್ಲಿ ಆಯ್ತಂತೆ. ಹಾಗೆ ನಾನು ಅಲ್ಲಿ ಕಲ್ತದ್ದು. ಹಾಗೆ ನನಗೆ ಯಕ್ಷಗಾನ ಕಲಾ ಕೇಂದ್ರವೇ ಉಡುಪಿ ಯಕ್ಷಗಾನ ಕಲಾ ಕೇಂದ್ರ ನನಗೆ ಗುರುಗಳಂತ ಹೇಳಿದವರು. ನಿಮಗೆ ಶಿಷ್ಯ ಹೇಗೆ ಶಶಿಕಾಂತ್ ಶೆಟ್ರು? ನನಗೆ ಒಂದು ಪರಿಚಯ ಇರ್ಲಿಲ್ಲ. ನಾವು ನಮ್ಮ ಕಾರ್ಕಳ ಮಾರಿಗುಡಿಯಲ್ಲಿ ಯಕ್ಷಗಾನ ಆಗುವಾಗ ಹಾಗೆ ಬರ್ತಿದ್ದ. ಮತ್ತೆ ಒಂದ್ಸಲ ನಂದೇ ನಾನು ಮುಂಚೆ ಕುಕ್ಕುಂದೂರು ಮೇಳಕ್ಕೆ ಹೋಗ್ತಿದ್ದೆ ಹವ್ಯಾಸಿ ಆಗಿ. ಹಾಗೆ ಮತ್ತೆ ನಾನು ಆ ಕುಕ್ಕುಂದೂರು ಮೇಳವನ್ನು ಬಿಟ್ಟು ನಂದೇ ಒಂದು ಮಹಾಗಣಪತಿ ಯಕ್ಷಗಾನ ಕಲಾಮಂಡಳಿ ಅಂತ ಕಾರ್ಕಳ ಅಂತ ಹೇಳಿ 92ನೇ ಇಸ್ವಿಯಲ್ಲಿ ನಾನು ನಂದೇ ಒಂದು ಸ್ಥಾಪನೆ ಮಾಡಿದೆ. ಹಾಗೆ ನಮ್ದು ಈಚೆ ಕಳಸ, ಹಿರೇವೆನ್ನೂರು ಆಚೆಲ್ಲ ಆಟ ಎಲ್ಲ ಆಗ್ತಿತ್ತು. ಮತ್ತೆ ಹಾಸನ ಮತ್ತೆ ಕಾರ್ಕಳ ಆಸ್ಪಾಸುಗಳೆಲ್ಲ ಒಂದು ವರ್ಷ 30-40 ಆಟ ಆಗ್ತಿತ್ತು, ನಂದೇ ಸಟ್ಟಿದ್ದು. ಹಾಗೆ ನಮ್ದು ಇಲ್ಲಿ ಕಾಳಿಕಾಂಬ ಅವನ ಮನೆ ಹತ್ತಿರ ಕಾಳಿಕಾಂಬ ದೇವಸ್ಥಾನ ಉಂಟು, ಅಲ್ಲಿ ನಮ್ದು ಯಕ್ಷಗಾನ ಆಗುವಾಗ ಅಲ್ಲಿಗೆ ಬಂದ.
ಅಲ್ಲಿ ಬಂದು ನನ್ನ ಒಬ್ರು ಶಿಷ್ಯ ಮತ್ತೆ ಅವರು ಟೈಲರ್ ಆಗಿದ್ದಾರೆ, ಪ್ರಭಾಕರ್ ಅಂತ ಹೇಳಿ, ಬಣ್ಣದ ವೇಷ ಮಾಡ್ತಾರೆ ಅವರು. ಅವರು ಮುಖ್ಯಮಂತ್ರಿ ಚಿನ್ನ ಪದಕ ಸಿಕ್ಕಿದವರಿಗೆ, ಅದು ಒಳ್ಳೆಯ ಜನ. ಹಾಗೆ ಅವ್ರು ನನ್ನಲ್ಲಿ ಕಲ್ತವರು. ಅವರದ್ದು ಇವನಿಗೆ ಪರಿಚಯ ಇತ್ತು, ಅಂದ್ರೆ ಇವನು ಟೈಲರ್ ಕಲಿತಿದ್ದ ಅವಾಗ, ಪ್ರಭಾಕರ್ ಟೈಲರ್ ಆಗಿದ್ರು. ಹಾಗೆ ಪ್ರಭಾಕರಲ್ಲಿ ಬಂದು ಕೇಳಿದಂತೆ, ಪ್ರಭಾಕರಣ್ಣ ನನ್ಗೆ ಒಂದು ವೇಷ ಕೊಡ್ಬೋದು ಅಂತ ಹೇಳಿ. ಅತಿ ಪ್ರಭಾಕರನ ಹೇಳಿದ್ರು, ಅದು ಸತೀಶ್ ಅಲ್ಲಿ ಕೇಳುವ ಅಂತ ಹೇಳಿ. ಹಾಗೆ ನನ್ನ ಹೇಳಿದ್ರು, ಏನು ಹುಡುಗನಿಗೆ ಯಕ್ಷಗಾನ ಉಮೇದು ಉಂಟು, ಅವನಿಗೆ ವೇಷ ಕೊಡ್ಬೋದಾ ಹೇಳಿದ್ರು. ನಾನು ಹೇಳಿದೆ, ನಿನಗೆ ಕುಣಿಲಿಕ್ಕೆ ಬರ್ತದ ಹೇಳಿದೆ. ಕುಣಿಲಿಕ್ಕೆ ಬರ್ದಿಲ್ಲ ಅಂತ ಹೇಳಿದ. ಅಲ್ಲಿ ಪ್ರಭಾಕರ್ ಹತ್ರ ಹೇಳಿದೆ, ಎಂತ ವೇಷ ಕೊಡುದು, ಕುಣಿಲಿಕ್ಕೆ ಬರ್ದಿಲ್ಲ ಎಂತ ಕೊಡುದು, ಮತ್ತೆ ಮಕ್ಕಳೆಲ್ಲ ಬೇಸರ ಆಗಬಾರ್ದು ಮಕ್ಕಳಿಗೆ, ಯಾಕಂದ್ರೆ ಯಕ್ಷಗಾನದ ಆಸಕ್ತಿ ಉಂಟಲ್ವ. ಹಾಗೆ ಹೇಳಿದೆ, ನೀನು ಹಾಗಾದ್ರೆ ಇವತ್ತು ಮಹಿಷಾದಿ ಪ್ರಸಂಗ, ಅದೇನು ಸಿಂಹ ಮಾಡಂತ ಹೇಳಿದೆ. ಹಾಗೆ ಸಿಂಹ ಮಾಡಿದ. ಆಮೇಲೆ ಮತ್ತೆ ಸ್ವಲ್ಪ ಅಂಗಡಿ ಬಂದ ನಂಗೆ ಯಕ್ಷಗಾನ ಕಲಿಸ್ಬೇಕು ಅಂತ ಹೇಳಿದ. ನಾನು ಹೇಳಿದೆ, ನಮ್ಗೀಗ ಅಂಗಡಿಯಲ್ಲಿ ಅಂತ. ಆಗ ನಾನು ಅವಾಗ ಕಡಿಮೆ, ಅಂದ್ರೆ ಹೊರಗಡೆ ಕ್ಲಾಸ್ ಕಡಿಮೆ ಮಾಡ್ತಿದ್ದೆ, ಜಾಸ್ತಿ ಈಗದಾಗಿ 20-21 ಕಡೆಯಲ್ಲಿ ಮಾಡ್ತಿರ್ಲಿಲ್ಲ. ಆಗ ಒಂದು ಲೆಕ್ಕಾಚಾರ 4-5 ಕಡೆಯಲ್ಲಿ ಮಾಡ್ತಿದ್ದೆ ಆವಾಗ ಸ್ಟಾರ್ಟಿಂಗ್ ನಲ್ಲಿ. ಆಗ ಯಾವಾಗ ಇದು 1995-96 ಇಸ್ವಿ ಇರ್ಬೋದು. ಹೌದು, 1995-96 ಇಸ್ವಿಯಲ್ಲಿ ಬಂದ. ನಾನು ಹೇಳಿದೆ, ಒಂದು ಸಂಗತಿ ಮಾಡು, ನಿನ್ಗೆ ನಾನು ಧರ್ಮಸ್ಥಳದಲ್ಲಿ ಯಕ್ಷಗಾನ ಕಲ್ತದ್ದು, ಹಾಗೆ ನೀನು ಕೂಡ ಅಲ್ಲೇ ಕಲಿ, ಅಲ್ಲಿ ಒಳ್ಳೆ ಕಲಿಸ್ತಾರೆ. ಆವಾಗ ಗುರುಗಳು ಕೊಳ್ಳಿಯು ರಾಮಚಂದ್ರ ಮತ್ತೆ ಹಿಮ್ಮೇಳಕ್ಕೆ ಹರಿನಾರಾಯಣ ಬೈಪಡ್ತಾ ಇದ್ರು. ಹಾಗೆ ನಂಗೆ ಅಲ್ಲಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಹೇಳಿದ. ಸರಿ ಹಾಗಾದ್ರೆ ನೀವು ಕರ್ಕೊಂಡೋಗಿ ಅಂತ ಹೇಳಿದ. ನಾನು ಕರ್ಕೊಂಡೋದೆ. ಕರ್ಕೊಂಡೋಗಿ ಅಲ್ಲಿ ಹೋಗುವಾಗ ಬೈಪಡ್ತಿರು ಹೇಳಿದ್ರು, ನೋಡಿ ಸತೀಶ್ರೆ, ಇಲ್ಲಿ ಕೇಂದ್ರ ಸ್ಟಾರ್ಟ್ ಆಗಿ 1 ತಿಂಗಳಾಯ್ತು, ಹಾಗಾಗಿ ಇನ್ನು ನಾವು ಮಕ್ಕಳನ್ನ ತಗೊಳ್ಳಿಕ್ಕಿಲ್ಲ, ಬರುವ ವರ್ಷ ಅವನಿಗೆ ಅವಕಾಶ ಕೊಡುವ ಅಂತ ಹೇಳಿದ್ರು. ಆಯ್ತು ಹೇಳಿ ವಾಪಸ್ ಬಂದೆ. ಅವನಿಗೆ ಮತ್ತೆ ಕೂಡ ಒಂದು ಉಮೇದುಂಟು ಪಾಪ. ನಾನು ಹೇಳಿದೆ, ಉಡುಪಿಯಲ್ಲಿ ಉಂಟು MGM ಕಾಲೇಜಿನ ಹತ್ರ, ಅಲ್ಲಿ ಒಂದು ಯಕ್ಷಗಾನ ಕಲಾ ಕೇಂದ್ರ ಉಂಟು, ಅಲ್ಲಿ ಹೋಗುವ ಅಂತ ಹೇಳಿದೆ. ನಂಗೆ ಅಲ್ಲಿ ಯಾರ್ದು ಪರಿಚಯ ಇಲ್ಲ, ಅಲ್ಲಿ ಬನ್ನಂಜ ಸಂಜೀವ ಶಿವಣ್ಣವ್ರು ಕರ್ತದೆ ಅವಾಗ ಗುರುಗಳು, ನಂಗೆ ಅವ್ರ ಪರಿಚಯ ಇಲ್ಲ. ಹಾಗೆ ಹೇಳಿದ, ನೀನು ಹೋಗು, ಹಾಗೆ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರಂತ ಹೋದ ಅಲ್ಲಿ ಕೂಡ ಹಾಗೆ ಹೇಳಿದಂತೆ, ಕೇಂದ್ರ ಸ್ಟಾರ್ಟ್ ಆಗಿ 1 ತಿಂಗಳಾಯ್ತು, ಇನ್ನು ಬರುವ ವರ್ಷ ಬೇಕಾದ್ರೆ ಅವಕಾಶ ಕೊಡುವ ಅಂತ ಹೇಳಿ. ಹಾಗೆ ನಮ್ಮ ಅಂಗಡಿಗೆ ಬಂದ. ನಂಗೊಂದು ನೀವು ಕಲಿಸಲೇಬೇಕು ಹೇಳಿದ. ಮತ್ತೆ ಮಕ್ಕಳಲ್ಲ, ಬೇಸರ ಆಗಬಾರ್ದು. ಹಾಗೆ ಮತ್ತೆ ಯಕ್ಷಗಾನ, ನಾನು ಕೂಡ ಯಕ್ಷಗಾನ ಹೀಗೆ ಉಮೇದಿನಲ್ಲೇ ಹೋದವನು, ಅವಕಾಶ ಇರಲಿಲ್ಲ, ಮತ್ತೆ ನಾನು ಹೋಗಿ ಕಲ್ತವನು. ಹಾಗೆ ಆಯ್ತಾ ನೋಡು ಬಾ ಅಂತ ಹೇಳಿದೆ. ಹಾಗೆ ಅವನು ಮತ್ತೆ ಹರೀಶಾಚಾರ್ಯ ಮತ್ತೆ ಪ್ರವೀಣ ಮತ್ತೊಬ್ಬ ಶ್ರೀಕಾಂತ್ ಅಂತ ಹೇಳಿ 4 ಜನ ನಮ್ಮ ಅಂಗಡಿ ಬರುದು. ದಿವಸ ನಮ್ಮ ಅಂಗಡಿ ಬರುದು, ನಮ್ಮ ಕಾರ್ಕಳದ ಪುಷ್ಪಲಂಡ್ ಅಂತ ಹೇಳಿದಲ್ಲ, ಆ ಅಂಗಡಿ ಬರುದು. ಅಲ್ಲಿ ಬಂದು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೆ ಅವರಿಗೆ ತರಗತಿ ದಿವಸ. ಆದ್ರೆ ಇವತ್ತು ಹೇಳಿದ ಹೆಜ್ಜೆಯನ್ನು ನಾಳೆ ಅವನು ಅಭ್ಯಾಸ ಮಾಡಿಕೊಂಡು ಬರ್ತಿದ್ದ. ಹಾಗೆ ಆಮೇಲೆ ಅವನಿಗೆ ಮೇಕಪ್ ಕಲಿಬೇಕಲ್ಲ, ಹಾಗೆ ಮೇಕಪ್ ಕಲಿಲಿಕ್ಕೆ ನಮ್ದು ಒಂದು ಕಾರ್ಕಳಲ್ಲಿ ನಾವು ಶಬರಿಮಲೆಗೆ ಮಾಲೆ ಹಾಕ್ಲಿಕ್ಕೆ ಒಂದು ನಮ್ದು ರೂಮ್ ಉಂಟು. ಆ ರೂಮ್ ನಲ್ಲಿ ಅವರಿಗೆ ಮೇಕಪ್ ಕಲಿಸ್ತದೆ. ಆದಿತ್ಯವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ. ಅಂದ್ರೆ ಕನ್ನಡಿ ಮತ್ತು ಬಟ್ಟೆ ಒರೆಸ್ಲಿಕ್ಕೆ ಬಟ್ಟೆ ಅವರು ತರಬೇಕು, ಎಣ್ಣೆ ಮತ್ತೆ ಸಫೇತ್ ಇಂಗ್ಲಿಕ್ ಹಳದಿ ಇದೆಲ್ಲ ನಾನೇ, ಕಾಡಿಗೆಲ್ಲ ನಾನೇ ಕೊಡುದು. ಮತ್ತೆ 10 ಗಂಟೆವರೆಗೆ ಚಾ ತಿಂಡಿ. ನಂತರ ಮಧ್ಯಾಹ್ನ ಮೇಲೆ ಮಾರಿಗುಡಿ ನಮ್ಮ ಸಂಘದಲ್ಲಿ ನಾನಂದ್ರೆ ಹರಿನಾರಾಯಣ ಬೈಪಡ್ತರಲ್ಲಿ ನಾನು ಮೊದಲೇ ಕಲಿತಿದ್ದೆ. ಅಂದ್ರೆ ಸಾಧಾರಣ ಒಂದು 1ನೇ ಕ್ರಮ ನಂಗೆ ಗೊತ್ತಿತ್ತು. ಹಾಗೆ ಅದನ್ನು ನಾನು ಈಗ ಕೂಡ ಮಕ್ಕಳಿಗೆ 1ನೇ ಕ್ರಮ ಹೇಳಿಕೊಟ್ಟು ಅಭ್ಯಾಸ ಮಾಡಿಸ್ತೇನೆ. ಹಾಗೆ ಒಂದು 3 ಮಕ್ಕಳಿಗೆ ತಯಾರಾಗಿದ್ದಾರೆ. ನನ್ನ ಮಕ್ಕಳ ಆಟಕ್ಕೆಲ್ಲ ಮೊದಲೆಲ್ಲ ಬಾರಿಸ್ತಾರೆ, ಒಬ್ಬ ಚೆಂಡೆ ಬಾರಿಸ್ತಾನೆ, ಹಾಗೆ ಒಬ್ಬ ಸಂಗೀತ ಕೂಡ ಹೇಳ್ತಾನೆ, ಹಾಗೆ 3 ಮಕ್ಕಳು ತಯಾರಾಗಿದ್ದಾರೆ. ಹಾಗೆ ಅಲ್ಲಿ ಆದಿತ್ಯವಾರ ಈ ನಮ್ಮ ಪ್ರಭಾಕರ್ ಗೋರ್ ಅಂತ ಹೇಳಿ ಕರ್ನಾಟಕ ಮೇಳದಲ್ಲಿ ಭಾಗವತ ಇದು ಮೊದಲೇಗಾರ ಆಗಿದ್ರು, ಒಳ್ಳೆ ಮೊದಲೇಗಾರ, ಅವ್ರು ಬರ್ತಿದ್ರು ಅಲ್ಲಿಗೆ. ಆಗ ಅವರು ಬರುವಾಗ ಅವ್ರು ಮೊದಲೇ ಬಾರಿಸ್ತಾರೆ, ನಾನು ಪದ್ಯ ಹೇಳುದು. ಅಂದ್ರೆ ನಾನು ನೀರಾಜ್ ಬೈಪಡ್ತಿರಲ್ಲಿ ಪದ್ಯ ಕೂಡ ಕಲ್ತಿದ್ದೇನೆ, ಹಾಗೆ ಪದ್ಯ ಹೇಳುದು. ಹಾಗೆ ಇವರು ಈ 4 ಮಕ್ಕಳಲ್ಲಿ ಕುಣಿಸುದು. ಮತ್ತೆ ಯಾರಾದ್ರೂ ಪದ್ಯ ಹೇಳುವವರು ಬಂದ್ರೆ ನಾನು ಮೊದಲೇ ಬಾರಿಸುದು. ಹಾಗೆ ಇವನಿಗೆ ಬಾಲಗೋಪಾಲ, ಮುಖ್ಯ ಸಿವೇಶ, ಪೀಠಿಕೆ ಸಿವೇಶ ಹೀಗೆಲ್ಲವನ್ನು ಅಭ್ಯಾಸ ಮಾಡಿಸಿದೆ. ಎಲ್ಲವನ್ನು ಅಭ್ಯಾಸ ಮಾಡಿಸಿ ನಂತರ ನಾನು ಎಲ್ಲಿ ಮೇಳಕ್ಕೆ ಹೋಗ್ತೇನೆ ಅಂದ್ರೆ ಅವಾಗ ಕಾಟಿಬಳ್ಳ ಮೇಳ ಇತ್ತು ಗಣೇಶ್ಪುರ, ಇವರು ನಮ್ಮ ಬಾಳ ಮಾಧವ ಶೆಟ್ರು ಅವ್ರು ಮಾಡಿಕೊಂಡಿದ್ರು. ಆ ನಂತರ ಅವರಿಂದ ದಿಲೀಪ್ ಸುವರ್ಣ ಅಂತ ಹೇಳಿ ಅವರಿಗೆ ಬಂತು, ದಿಲೀಪ್ ಸುವರ್ಣ ಮಾಡಿದ್ರು. ಮತ್ತೆ ದಿಲೀಪ್ ಸುವರ್ಣ ಅದನ್ನು ಬಿಟ್ಟು ಇಲ್ಲಿ ಸುರತ್ಕಲ್ಲಿನ ಮಹಾಗಣಪತಿ ದೇವಸ್ಥಾನ ಉಂಟು ಕಡಲ್ನ ಹತ್ತಿರ, ಅಲ್ಲಿಂದ ಮೇಳ ಮಾಡಿದ್ರು. ಹಾಗೆ ನಾನು ಎಲ್ಲೆಲ್ಲ ಹೋಗ್ತೇನೆ ಅಲ್ಲಿಗೆ ಒಂದು ಕರ್ಕೊಂಡು ಹೋಗುದು. ಈ 4 ಮಕ್ಕಳನ್ನು ಕೂಡ ಅವರಿಗೆ ಸಾಯಂಕಾಲ ಚಾ ತಿಂಡಿ ಎಲ್ಲ ಬಸ್ ಕೂಡ ನಾನೇ ಕೊಡುದು. ಅಲ್ಲಿ ಕೊಟ್ಟ ಹಣವನ್ನು ಅವರು ಅವರಿಗೆ ನಾನು ತಗೊಳ್ಳೋ ಕ್ರಮ ಎಲ್ಲ. ಹಾಗೆ ಕರ್ಕೊಂಡು ಹೋಗ್ತಿದ್ದೆ. ಹಾಗೆ ಬಾಲಗೋಪಾಲ ಇವನಿಗೆ ಫಸ್ಟ್ ನಾನು ಯಕ್ಷಗಾನದಲ್ಲಿ ಮಾಡಿದವನು ಯಾವುದು ಸಿಂಹ ಫಸ್ಟಿಗೆ, ನಂತರ ಅವನಿಗೆ ಬಾಲಗೋಪಾಲ, ಹಾಗೆ ಮತ್ತೆ ಮುಖ್ಯ ಶಿವೇಶ ಮಾಡಿಸಿ ಟೋಪನ್ ಕೂಡ ನನ್ನ ಟೋಪನ್ ಎಲ್ಲ ಅವನು ಕೊಟ್ಟೆ. ಹಾಗೆ ಮಾಡ್ತಿದ್ದೆ. ಹಾಗೆ ನನ್ನ ಒಂದು ಟೋಪನ್ ಅವನಲ್ಲಿ ಇತ್ತು, ತುಂಬಾ ವರ್ಷ ಇತ್ತು. ಮತ್ತೆ ಲಾಸ್ಟಿಗೆ ತುಂಬಾ ವರ್ಷ ಬಿಟ್ಟು ಕೊಟ್ಟದ್ದು ನಮ್ಗೆ. ಹಾಗೆ ಮುಖ್ಯ ಶಿವೇಶ ಹಾಗೆ ಮಾಡಿಸಿದ್ದೆ.
ಮಾಡಿಸಿ ಹೀಗೆ ಅಭ್ಯಾಸ ಆಯ್ತು. ಪೀಠಿಕೆ ವೇಷ ಎಲ್ಲ ಈ ನಮ್ಗೆ ಯಾವ್ದು ಗುರುಗಳು ಕಲಿಸಿದವರು ಎಲ್ಲವನ್ನು ಕಲಿಸಿದೆ. ಹಾಗೆ ಅವನು ಮುಖ್ಯ ಶೇಷ ವಾಲಗೋಪಾಲ ಎಲ್ಲವನ್ನು ಕಲಿತು ವೇಷ ಮಾಡ್ತಿದ್ದ. ಮತ್ತೆ ಸಖಿ ಇದೆಲ್ಲ ಮಾಡ್ತಿದ್ದ. ಮತ್ತೆ ಚಿಕ್ಕ ಚಿಕ್ಕ ವೇಷ. ಮತ್ತೆ ಒಂದ್ಸಲ ನಾನೇನ್ ಮಾಡಿದ್ದೆ, ನಮ್ಮ ಮಾರಿಗುಡಿಯಲ್ಲಿ ಯಕ್ಷಗಾನ ಆಗುವಾಗ ಅವನಿಗೆಲ್ಲ ಒಳ್ಳೊಳ್ಳೆ ವೇಷ ಕೊಡ್ತಿದ್ದೆ. ಯಾವುದು ಒಂದ್ಸಲ ಕಟೀಲ್ ಕ್ಷೇತ್ರ ಆದ್ಮೇಲೆ ಯಶೋಮತಿ ಕೊಟ್ಟೆ. ಹಾಗೆ ಮತ್ತೆ ಒಂದ್ಸಲ ನಮ್ಮ ಮಂಗಳೂರಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇದರಲ್ಲಿ ನೆಹರು ಮೈದಾನಲ್ಲಿ ಒಂದು ಆಟ ಆಯ್ತು, ಕದಿನವನೇ ಸಿಟ್ಟದ್ದು. ಆವಾಗ ನಂದು ಮೈನ್ಸ್ ವೇಷ ಮತ್ತು ಸಖಿ ಮಾಡ್ಲಿಕ್ಕೆ ಒಂದು ಹುಡುಗನ ಕರ್ಕೊಂಡು ಬನ್ನಿ ಅಂತ ಹೇಳಿದವರು. ನಾನೇ ಮಾಡಿದೆ, ನಮ್ಮ ಹುಡುಗದ್ದನಲ್ಲ ಶಶಿ ಅಂತ ಕರ್ಕೊಂಡು ಹೋದೆ. ಅವನಲ್ಲಿ ನಾನು ಮಾಡುವ ವೇಷನ ಅವನಲ್ಲಿ ಮಾಡಿಸಿದೆ, ನಾನು ಸಖಿ ಮಾಡಿದೆ. ಆಗ ಇವರು ಹೇಳಿದ್ರು, ಯಾರು ನಮ್ಮ ಕದಿರವನೇ ಸಿಟ್ಟು, ದಾದಿ ಸತ್ಸಣ್ಣ, ಏನು ಸತ್ಸಣ್ಣ, ನಾನು ನಿಮ್ಗೆ ಹೇಳಿದ ಆ ವೇಷ ಮಾಡ್ಲಿಕ್ಕೆ, ಸಖಿಗೆ ಜನ ಹೇಳಿದೆ ಕರ್ಕೊಂಡು ಬನ್ನಿ ಅಂತ ಹೇಳಿದಲ್ಲ, ನೀವೀಗ ಅವನನ್ನು ಮಾಡಿಸಿದ ಹೇಗೆ ಅಂತ ಹೇಳಿದ್ರು. ನಾನು ಹೇಳಿದ್ದು, ನೋಡಿ ನಾವು ವೇಷ ಬಿಟ್ಟು ಕೊಡ್ಬೇಕು ಮಕ್ಕಳಿಗೆ, ಆವಾಗ ಅವ್ರು ಇಂಪ್ರೂವ್ ಆಗ್ತಾರೆ. ನಾವು ಅವರ ಸಖಿಯನ್ನೇ ಮಾಡಿಸಿದ್ರೆ ಅವ್ರು ಹೇಗೆ ಇಂಪ್ರೂವ್ ಆಗೋದು? ಹಾಗೆ ನಾನು ಇದ್ದಲ್ಲ ಸ್ಟೇಜಿಯಲ್ಲಿ, ಹಾಗೆ ನಾನು ಅವನಿಗೆ ನನ್ನ ವೇಷ ಅವನಿಗೆ ಕೊಟ್ಟೆ, ಅವನ ಸಖಿಯನ್ನು ನಾನು ಮಾಡಿದೆ. ಹಾಗೆ ನಾನು ಮಕ್ಕಳೊಟ್ಟಿಗೆ ಬಾಲಗೋಪಾಲ ಮಕ್ಕಳು ಮಾಡುವಾಗ ನಾನು ಯಾವುದು ಕೊಡಂಗಿ ವೇಷ ಕೂಡ ನಾನು ಮಾಡ್ತಿದ್ದೆ. ಯಾಕಂದ್ರೆ ಅವರಿಗೆ ಮಕ್ಕಳಿಗೆ ಅಲ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಗ್ಬೇಕಲ್ಲ ಹೇಗೆ ಅಂತ ಹೇಳಿ, ಈ ನಾವು ಕೊಡಂಗಿ ವೇಷ ಮಾಡಿ ಮಕ್ಕಳಿಗೆ ಹೇಳಿಕೊಡ್ಬಹುದು. ಆ ಕೊಡಂಗಿ ವೇಷ ಕೂಡ ಮಾಡಿದೆ. ಆವಾಗ ನಮ್ಮ ಮುರಳಿಯನ್ನ, ಕಟೀಲ್ ಮುರಳಿಯನ್ನ ಹೇಳಿದ್ರು, ಎಂತ ಸತೀಶ್ ನೀವು ಕೊಡಂಗಿ ವೇಷ ಮಾಡುದು ಹೇಳಿದ್ರು. ನಾನು ಹೇಳಿದ್ದು, ನೋಡಿ ಮಕ್ಕಳು ಕಲಿಬೇಕು, ಅವ್ರಿಗೆ ಕಲಿಬೇಕಾದ್ರೆ ನಾವು ಸ್ಟೇಜ್ ಅಲ್ಲಿ ಹೇಗೆ ಅಂತ ಗೊತ್ತಾಗ್ಬೇಕಲ್ಲ, ನಾವು ಹಿಂದ್ಗಡೆ ಕೊಡಂಗಿ ಮಾಡಿ ಅವ್ರಿಗೆ ಹೇಳಿಕೊಡ್ಬೋದಲ್ಲ. ಹೌದಂತ ಹೇಳಿದ್ರು. ಹಾಗೆ ಅವನಿಗೆ ವೇಷ ಮಾಡಿಸಿ ಹೀಗೆ ನನ್ನೊಟ್ಟಿಗೆ ತಿರುಗಾಟ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕಡೆಗೆ ಬರ್ತಿದ್ದ. ಮತ್ತೆ ಅವನಿಗೆ ಸಸ್ಯತ್ಲಿ ಮೇಳಕ್ಕೆ ಅಲ್ಲಿ ಪರಿಚಯ ಆಯ್ತು, ಅಲ್ಲಿ ಹೋದ, ಹೀಗೆ ಬೇರೆ ಬೇರೆ ಕಡೆಗೆ ಹೋದ. ಆಮೇಲೆ ಅವನನ್ನು ನಮ್ಮ MK ರಮೇಶ್ ಅಣ್ಣ ಅವರು ಮಂದರ್ತಿ ಮೇಳಕ್ಕೆ ಮಾತಾಡಿದ್ರು. ಮಂದರ್ತಿ ಮೇಳಕ್ಕೆ ಅಲ್ಲಿ ಎಷ್ಟು 2 ವರ್ಷ 3 ವರ್ಷ ಇದ್ದ. ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ಬಂದ. ಸಾಲಿಗ್ರಾಮ ಮೇಳದಲ್ಲಿ ತುಂಬ ವರ್ಷ ಇದ್ದ. ಈಗ ಹೋದ ವರ್ಷ ಇದಕ್ಕೆ ಬಂದ, ಯಾವ್ದು ಪವಾನಿ ಮೇಳಕ್ಕೆ ಬಂದ. ಆರೋಗ್ಯದ ಸಮಸ್ಯೆಯಿಂದಾಗಿ ಮತ್ತೊಮ್ಮೆ ರಿಕವರಿ ಆಗಿ ಬಂದಿದ್ದಾರೆ. ಒಳ್ಳೆಯ ಪ್ರಸಿದ್ಧಿ ಪಡೆದ ವೇಷಧಾರಿ. ಹಾಗಂತೇಳಿ ಅವನು ನಿನ್ನ ಗುರುಗಳು ಯಾರು ಅಂತ ಕೇಳಿದ್ರೆ ಆವತ್ತು ಫಸ್ಟಿಗೆ ಅವ್ರು ಕರ್ಗಲ್ ವಿಶೇಷ ಭಟ್ರು ಅಂತ ಹೇಳ್ತಿದ್ದ. ಆಮೇಲೆ ಯಾಕೆ ಅವರೊಂದಿಗೆ ಕಳ್ಸಿದಾರ? ಇಲ್ಲ ಅಂದ್ರೆ ಅಂತ ಹೇಳಿದ್ರೆ ಜನಗಳಿಗೆ ನಾವೇನು ಅಷ್ಟು ಹೆಸರುವಾಸಿಯಾದವರಲ್ಲ. ಈಗ ಅಂತ ಹೇಳಿದ್ರೆ ಸ್ವಲ್ಪ ಹೆಸರು ಬಂದವರು ಯಾರಿದ್ದಾರೆ ಅವರೆಲ್ಲ ಗುರುಗಳಂತ ಹೇಳುವವರು ಇದ್ದಾರೆ. ಅವನು ಮಾತ್ರ ಅಲ್ಲ, ಇಲ್ಲಿ ಕಾರ್ಗಳಲ್ಲಿ ನನ್ನ ಶಿಷ್ಯ ವೆಂಕಟೇಶ್ ಅಂತ ಹೇಳಿದ್ದಾನೆ, ವಿಕಾಸ್ ಅಂತ ಹೇಳಿದ್ದಾನೆ. ಅವರೆಲ್ಲ ಯಾರು ನಮ್ಗೆ ಪಾಂಡಿಯವ್ರ ಗುರುಗಳಂತ ಹೇಳ್ತಾರೆ. ಅದೇ ಒಂದ್ಸಲ ಪಾಂಡಿ ಸಂದರ್ಶನ ಬಂತು. ಅದರಲ್ಲಿ ಇದೇ ವೆಂಕಟೇಶ ನಮ್ಗೆ ಪಾಂಡಿ ಸಾರಿ ಯಕ್ಷಗಾನವನ್ನು ಕಲಿಸಿ ನಮ್ಗೆ ವೇದಿಕೆಗೆ ಕಳಿಸಿ ನಮ್ಗೆ ವೇಷ ಮಾಡಿಸ ಅಂತ ಹೇಳಿದ. ಅದೇ ವೆಂಕಟೇಶನನ್ನು ನಾನು 4ನೇ ಕ್ಲಾಸ್ನ ಡಿಗ್ರಿವರೆಗೆ ನಾನು ಅವನಿಗೆ ಎಲ್ಲ ರೀತಿ ವೇಷ ಮಾಡಿಸಿದ್ದೇನೆ. ಜೋಡಾಟದಲ್ಲಿ ಚಂಡ ಮುಂಡರು ಕೂಡ ಮಾಡಿಸಿದ್ದೇನೆ. ಇದೇ ವಿಕಾಸನಿಗೆ ರಕ್ತ ಬೀಜ ಕೂಡ ಮಾಡಿಸಿದ್ದೇನೆ. ಹಾಗೆ ಮಕ್ಕಳಿಗೆ ಅಂತೇಳಿ ನಾವು ಅಂತ ಹೇಳಿದ್ರೆ ಯಕ್ಷಗಾನ ಕಲಾ ಸೇವೆ ಮಾಡೋದು ಅಷ್ಟೇ. ಅವ್ರು ಎಷ್ಟು ನೆನಪಿರ್ತಾರ ಬಿಡ್ತಾರ. ತೆಂಕುತಿಟ್ಟಿನ ಯಕ್ಷಗಾನದ ಪಾಠಗಳು ಶಶಿಕಾಂತ್ ಶೆಟ್ಟರಿಗೆ ನಿಮ್ಮ ಮುಖಾಂತರ, ನನ್ನ ಮುಖಾಂತರ ಎಲ್ಲಿವರೆಂತೇಳಿ ನನ್ನ ಪುಸ್ತಕಗಳುಂಟು. ಆ ಪುಸ್ತಕವನ್ನು ಕೂಡ ಅವನು ಮನೆಗೆ ಕೊಂಡೋಗಿ ಅದನ್ನು ಬರೆದುಕೊಂಡು ತರ್ತಿದ್ದ. ಅತ್ತೆ ಬೈಂಡ್ ಹಾಕಿದ್ದ, ಅವನು ಅವತ್ತು ಬೈಂಡ್ ಹಾಕಿ ಅದ್ರ ಹೆಸರು ಬರೆದು ಕೂಡ ಈಗ ಉಂಟು. ಅದೇ ನಂತರ ನಾನು 2010ರಲ್ಲಿ ಪುಸ್ತಕವನ್ನು ನಾನು ಪ್ರಿಂಟ್ ಮಾಡಿದೆ. ಅಂದ್ರೆ ನಮ್ಮ ತೆಂಕುತಿಟ್ಟಿನಲ್ಲಿ ನಾಟ್ಯಗಾರಿಕೆ ಪುಸ್ತಕ ಇಲ್ಲ. ಹಾಗಾಗಿ ನಾನೇನ್ ಮಾಡಿದ್ದೆ, ನಮ್ಗೆ ನಾಟ್ಯಗಾರಿಕೆ ಪುಸ್ತಕ ಬೇಕು. ಯಾಕಂದ್ರೆ ನೋಡಿ, ಈಗ 10 ಮಂದಿ 10 ರೀತಿ ಕಲಿಸ್ತಾರೆ. ಮೂಲ ಪಾಠ ಎಂಬುದು ಇಲ್ಲ. ಯಾಕಂದ್ರೆ ನಾವು ಒಂದು ಕುದುರೆಯ ಚಿತ್ರ ತೋರಿಸಿ ಇದು ಒಂಟೆ ಅಂತ ಹೇಳಿದ್ರೆ ಮಕ್ಕಳು ನಂಬ್ತಾರೆ. ಆದ್ರೆ ಕುದುರೆಯೇ ಒಂಟೆ ಅಲ್ಲ. ಹಾಗೆ ಈಗ ಕೆಲವು ಕಡೆಯಲ್ಲಿ ಗುರುಗಳು ತುಂಬಾ ಇದ್ದಾರೆ. ನಾನು ಹೇಳುದು, ಮೊದಲು ನಾವು ಸರಿಯಾಗಿ ಕಲಿಬೇಕು, ನಂತರ ಮಕ್ಕಳಿಗೆ ಕಲಿಸ್ಬೇಕು. ಇದು ನಾವು ಅರ್ಧ ಕಲಿತು ಮಕ್ಕಳಿಗೆ ಅರ್ಧ ಕಲಿಸಿದ್ರೆ ಏನು ಪ್ರಯೋಜನ? ಹಾಗೆ ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಹೋದ ಉದ್ದೇಶವಷ್ಟೇ. ಯಾಕಂದ್ರೆ ಸರಿಯಾಗಿ ಕಲಿಬೇಕು, ನಂತರ ನಾವು ಮಕ್ಕಳಿಗೆ ಕಲಿಸ್ಬೇಕು. ನಿಮ್ಮಲ್ಲಿರುವ ಪುಸ್ತಕ ಈಗ ಕೇಂದ್ರದ ಪುಸ್ತಕ? ಹೌದೌದು. ನಾನೀಗ ಯಕ್ಷನಾಟ್ಯಂಜಲಿ ತೆಂಕುತಿಟ್ಟು ನನ್ಗೆ ನೆಡ್ಲೆ ಗುರುಗಳು ಹೇಳಿದಂತ ಪರಂಪರೆಯ ನಾಟ್ಯಗಳು, ಮತ್ತೆ ಅದು ಯಾವ ರೀತಿ ಹೆಜ್ಜೆ ಹಾಕ್ಬೇಕು, ಈಗ ಒಡ್ಡೊಳಗದ ಕ್ರಮ ಹೇಗೆ ಎಲ್ಲ ನೆಡ್ಲೆ ನರಸಿಂಹಭಟ್ಟದ್ದು, ನತ್ತ ಸೂರ್ಯಕುಮಾರ್ ಗೋವಿಂದ ಭಟ್ಟದ್ದು ಅವರೆಲ್ಲ ಹೇಳಿಕೊಟ್ಟದನ್ನು ನಾವು ಪುಸ್ತಕದಲ್ಲಿ ಬರ್ದಿಟ್ಟಿದ್ದೆವು. ಅಂದ್ರೆ ಅವಾಗ ಅಂತೇಳಿ ಪ್ರಿಂಟ್ ಪುಸ್ತಕ ಇಲ್ಲ, ಅವರು ಬೋರ್ಡ್ ಅಲ್ಲಿ ಬರೆಯುದು, ನಾವು ಬೋರ್ಡ್ ಅಲ್ಲಿ ಬರೆದ ನಾವು ಪುಸ್ತಕ ಬರೆಯುದು. ಹಾಗೆ ನಾನು ಅಲ್ಲಿಗೆ ಹೋಗಿ ಅದೆಲ್ಲ ನಲ್ಲಿ ಎಲ್ಲ ಸಂಗ್ರಹ ಇತ್ತು. ಅದನ್ನು ನಾನು ಮತ್ತೆ ಕಟೀಲ್ ಮೇಳಕ್ಕೆ ಹೋದೆ. ಆ ಕಟೀಲ್ ಮೇಳಕ್ಕೆ ಹೋಗಿ ಅಲ್ಲಿ ನಾನು ಅನುಭವ ಈ ಎಲ್ಲ ಅನುಭವವನ್ನು ಆ ಪುಸ್ತಕ ಮಾಡ್ಲಿಕ್ಕೆ ಸರ್ ನನಗೆ ಒಂದು 3 ವರ್ಷ ಆಗಿತ್ತು. ಅಂದ್ರೆ ಎಲ್ಲ ಸೆಟ್ ಮಾಡಿ, ಅಂದ್ರೆ ಯಾಕಂದ್ರೆ ನಾವು ಪುಸ್ತಕ ಮಾಡುದು ಮುಖ್ಯ ಅಲ್ಲ, ಅದು ನಾಳೆ ಯಾರದ್ರ ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಬಾರ್ದಲ್ಲ. ಹಾಗೆ ಅದು ಕೂಡ ಪುಸ್ತಕ ಮಾಡುವ ಹಾಗೆ ಕೂಡ 2010ರಲ್ಲಿ ನಾನು ಪುಸ್ತಕ ಫಸ್ಟ್ಗೆ ರಫ್ ಇದು ಮಾಡಿದೆ. ಮತ್ತೆ ನಾನು ಕಲಿತ ಧರ್ಮಸ್ಥಳದಲ್ಲಿ. ಹಾಗೆ ಈ ಕಾಮಂದ್ರಲ್ಲಿ ಒಂದಕ್ಕೆ ಆಶೀರ್ವಾದ ಬೇಕಂತ ಹೇಳಿ ಅಲ್ಲಿ ಹೋದೆ. ಕಾಮಂದ್ರಲ್ಲಿ ಹೇಳಿದ್ರು ಸಂತೋಷ ಆಯ್ತು, ಇಲ್ಲಿ ಎಷ್ಟೋ ಮಂದಿ ಕಲ್ತಿದ್ದಾರೆ, ಆದ್ರೆ ಇಂಥ ಕೆಲಸ ಯಾರು ಮಾಡ್ಲಿಲ್ಲ. ಪ್ರಸಂಗ ತುಂಬಾ ಮಂದಿ ಬರೆದಿದ್ದಾರೆ,
ಈ ಪುಸ್ತಕ ರಚನೆ ಯಾರು ಕೂಡ ಮಾಡಲಿಲ್ಲ, ತುಂಬಾ ಸಂತೋಷ ಆಯ್ತು, ನಿಂಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಇಲ್ಲ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅದೇ ದೊಡ್ಡ ಪ್ರಶಸ್ತಿ ನಮ್ಗೆ, ನಾವು ಸಹಾಯಕೊಂಡು ಹೋದ ಆ ಮಾತನ್ನು. ಹಾಗೆ ಪುಸ್ತಕ ಮಾಡಿದೆ. ಅದೇ ಟೈಮಲ್ಲಿ 2008ರಲ್ಲಿ ಕುಂಬ್ಳೆ ಸುಂದರರಾಯರು ಅಕಾಡೆಮಿ ಅಧ್ಯಕ್ಷರಾಗಿದ್ರು. ಅವರಲ್ಲಿ ಹೇಳಿದೆ, ಸರ್ ಹೀಗೆ ನಾನು ಪುಸ್ತಕ ಮಾಡ್ತೇನೆ ಯಕ್ಷಗಾನದ ಬಗ್ಗೆ, ನಾಟ್ಯದ ಬಗ್ಗೆ, ಒಂದು ನೀವು ಅಕಾಡೆಮಿ ವತಿಯಿಂದ ಸಂದೇಶ ಕೊಡ್ಬೋದಾ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರು. ಮಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಮಂಗಳೂರಿಗೆ ಟೌನ್ ಅಲ್ಲಿ ಆ ದಿವಸ ಆಟ ಇತ್ತು. ನಾನೇ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಅವರ ಬದಿಯಲ್ಲಿ ನಮ್ಮ ಚಂದಸ್ ನಾರಾಯಣ ಶೆಟ್ಟಿ ಕೂತಿದ್ರು. ಕುಂಬ್ಳೆ ಸುಂದರರಾಯರಿಗೆ ನಾಟ್ಯ ಬಗ್ಗೆ ಏನು ಗೊತ್ತಿಲ್ಲ, ಅವ್ರು ವೇಷ ಮಾಡ್ತಾರೆ, ತಾಳಮದ್ದೆ ಆಡ್ತಾರೆ, ಹೌದು, ನಾಟ್ಯ ಬಗ್ಗೆ ಅವರಿಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಅಕಾಡೆಮಿ ಅಧ್ಯಕ್ಷರು. ಆಗ ಅವರು ನನ್ನ ಪುಸ್ತಕ ನೋಡಿದ್ರು, ನಂಗೆ ಇದೆಲ್ಲ ಅಷ್ಟು ಮಾಹಿತಿ ಇಲ್ಲ ಮಾರ್ರೆ, ನಾರಾಯಣ ಶೆಟ್ಟಿ ನೀವು ನೋಡಿ ಅಂತ ಹೇಳಿದ್ರು. ಹಾಗೆ ನಾರಾಯಣ ಶೆಟ್ಟಿ ನೋಡಿದ್ರು ಪುಸ್ತಕವನ್ನು. ಅಲ್ಲಿ ಒಂದು ಏನೋ ಸ್ವಲ್ಪ ತಪ್ಪಿತ್ತು. ಅದು ತಪ್ಪಂತೇಳಿ ತಪ್ಪಲ್ಲ, ಅದು ಪ್ರಿಂಟ್ ನಲ್ಲಿ ಮಿಸ್ಟೇಕ್. ಆಗ ಹೇಳಿದ್ರು, ಎಂತದ್ದು ಹೇಳಿದ್ರು, ಅದು ಪ್ರಿಂಟ್ ಅಲ್ಲಿ ಅದು ನಿಂಗೆ ಯಾರು ನಿನ್ನ ಗುರುಗಳು? ನನ್ಗೆ ಗುರುಬಿಟ್ಟು ಹೋಗು, ಅವರಲ್ಲೇ ಹೋಗಿ ಅದನ್ನು ಸರಿ ಮಾಡಿಕೊಂಡು ಬಾ ಅಂತ ಹೇಳಿದ್ರು. ಆಯ್ತು ಹೇಳಿ ತಗೊಂಡೆ, ಹೊರಗೆ ಹೋದೆ. ನಂತರ ನಾನು ಅವರಿಗೆ ಹೇಳಿದೆ, ಕುಂಬ್ಳೆ ಸುಂದರರಾಯರಿಗೆ, ಸ್ವಾಮಿ ನಾನು ನಿಮ್ಮಲ್ಲಿ ಹಣ ಬೇಡಲಿಕ್ಕೆ ಬಂದದಲ್ಲ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ, ನಿಮ್ಮ ಅಕಾಡೆಮಿ ವತಿಯಿಂದ ಸಂದೇಶ ಕೊಡಿ ಅಂತ ಕೇಳಲಿಕ್ಕೆ ಬಂದದ್ದು. ತಪ್ಪಿದ್ರೆ ಸರಿ ಅಷ್ಟು ಜೋರು ಮಾಡೋದು ಅಂತ ಎಂತ ಉಂಟದ್ದು, ಅದನ್ನು ಸರಿ ಮಾಡಿ ಸರಿ ಮಾಡು ಅಂತ ಹೇಳಿ ಸರಿ ಮಾಡಿ ಪ್ರಿಂಟ್ ಮಾಡುವಂತ ಹೇಳ್ಬೋದಿತ್ತಲ್ಲ. ಅದು ಬಿಟ್ಟು ಜೋರು ಮಾಡಿ ಆನಂತರ ಸಂದೇಶ ಕೂಡ ನೀವು ಕೊಡ್ಲಿಲ್ಲ. ಬೇಡ, ನಂಗೆ ಸಂದೇಶ ಬೇಡ, ನನ್ನ ಗುರುಗಳ ಆಶೀರ್ವಾದ ಉಂಟು, ಧರ್ಮಸ್ಥಳ ಕಾವಂತರ ಆಶೀರ್ವಾದ ಉಂಟು, ಮತ್ತೇನಾಗ್ಬೇಕು ಅಂತ ಹೇಳಿ ಪುಸ್ತಕ ಪ್ರಿಂಟ್ ಮಾಡಿದೆ. ನವೆಂಬರಲ್ಲಿ ಪುಸ್ತಕ ಒಂದ್ಸಾರಿ ಪ್ರಿಂಟ್ ಮಾಡಿ ನನ್ನ ಇದು ಪುಸ್ತಕದ ಆಮಂತ್ರಣ ಪತ್ರಿಕೆಯನ್ನು ಕಾವಂತರ ಬಿಡುಗಡೆ ಮಾಡಿದ್ದು. ಅಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿದ ಗುರುಗಳು ನಮ್ಮ ಕಾರ್ಕಳ ಮಾರಿಗೋಡಿಯಲ್ಲಿ ಅವರೇ ಪುಸ್ತಕ ಬಿಡುಗಡೆ ಮಾಡಿ ಅವರಿಗೆ ಒಂದು ಗೌರವ ಸನ್ಮಾನ, ಗುರು ಕಾಣಿಕೆ ಎಲ್ಲ ಕೊಟ್ಟು ಒಳ್ಳೆ ಕಾರ್ಯಕ್ರಮ. ನನ್ನ ಶಿಷ್ಯರಿನಲ್ಲೇ ಯಕ್ಷಗಾನ ಮಾಡಿಸಿದ್ದೇನೆ. ಹಾಗೆ ಅದು 2010ರಲ್ಲಿ ನವೆಂಬರ್ ಅಲ್ಲಿ ಪ್ರಿಂಟ್ ಆಗಿ 2011 ಜನವರಿಗೆ ಆಗುವಾಗ 1000 ಪುಸ್ತಕ ಖಾಲಿ ಆಯ್ತು. ಹೌದು. ಆಮೇಲೆ ಪುನಃ ಮಾಡಿಸಿದೆ 1000, ಹಾಗೆ ಆಮೇಲೆ 1000, ಹೀಗೆ ಸರ್ 4 ಸಲ, 5ನೇ ಸಲ 2024ರಲ್ಲಿ 5ನೇ ಪ್ರಿಂಟ್ ಮುದ್ರಣ. ಆಗ 1000 ಪ್ರಿಂಟ್ ಮಾಡಿ ಎಷ್ಟು ಪುಸ್ತಕ ಸೇಲ್ ಆಗಿದೆ? ಸಾಧಾರಣ ಈಗ ಒಂದು 100 ಪುಸ್ತಕ ಉಂಟು ಸರ್. 4900 ಪುಸ್ತಕ ಖಾಲಿ ಆಗಿದೆ. ಎಷ್ಟು ರೂಪಾಯಿ ಪುಸ್ತಕ? ಆ ಪುಸ್ತಕಕ್ಕೆ 75 ರೂಪಾಯಿ. ಈಗ ಅದು ನಾವು 60 ರೂಪಾಯಿ ನಾವು ಮಕ್ಕಳಿಗೆ ಕೊಡುದು. ಅಂದ್ರೆ ನಿಜವಾಗಿ ಆ ಪುಸ್ತಕಕ್ಕೆ 80 ರೂಪಾಯಿ ಬೀಳ್ತದೆ. ನಾನು ಅವತ್ತು ಪ್ರಿಂಟ್ ಮಾಡಿ ನಂಗೆ 79 ರೂಪಾಯಿ ಬಿದ್ದಿ ಒಂದು ಪುಸ್ತಕ. ನಾನೆಂತ ಹೇಳಿದ್ರೆ ನಮ್ಗೆ ಹಣದ ಮುಖ್ಯ ಅಲ್ಲ, 4 ಮಕ್ಕಳಿಗೆ ಕೈ ಸೇರಿದ್ರೆ ನಾವು ಮಾಡಿದ ಕಲಾ ಸೇವೆ ಸಾರ್ಥಕ ಆಯ್ತು. ಮತ್ತೆ ನಮ್ಮ ಗುರುಗಳು ಹೇಳಿದಂತ ಒಂದು ಪಾಠ, ಮತ್ತೆ ಯಕ್ಷಗಾನ ಪುಸ್ತಕವಿಲ್ಲ ನೋಡಿ, ಹಾಗೆ 4 ಮಕ್ಕಳ ಕೈ ಸೇರಿದ ಒಂದು ಪ್ರಯೋಜನ ಆಗ್ತದೆ. ಆಮೇಲೆ ಆ ಪುಸ್ತಕದಲ್ಲಿ ಮತ್ತೊಂದು ಪ್ರಯೋಜನ ಉಂಟು, ಭಾಗವತಿ ಕಲಿಯುವವರಿಗೆ. ಈಗ ನಮ್ಮ ಪ್ರಸಂಗ ಪುಸ್ತಕ ಸಿಗ್ತದೆ, ಭಾಗವತಿಗೆ ಪುಸ್ತಕ ಸಿಗ್ತದೆ, ಬರೀ ಅದರಲ್ಲಿ ಯಾವುದು ಚರಣ ಮಾತ್ರ ಇರುದು. ಯಾವ ಪದ್ಯವನ್ನು ಯಾವ ತಾಳದಲ್ಲಿ ಆಡಿಸ್ಬೇಕು, ಯಾವ ರೀತಿಯ ಅದಕ್ಕೆ ಕುಣಿಬೇಕು, ಅದೆಲ್ಲ ಕ್ರಮ ಉಂಟು ನೋಡಿ. ಈಗ ದೇವೇಂದ್ರ ಒಡ್ಡೋಲಗ ಓ ದೇವ ದೇವ ಉಂಟು, ಅದಕ್ಕೆ ಹೇಗೆ ನಿಲ್ಬೇಕು, ಅದ್ರಲ್ಲಿ 5 ಚರಣ ಉಂಟು. ಪ್ರಥಮ ಚರಣಕ್ಕೆ ಹೇಗೆ ನಿಲ್ಬೇಕು, 2ನೇ ಚರಣಕ್ಕೆ ಹೇಗೆ ನಿಲ್ಬೇಕು, 3ನೇ ಚರಣಕ್ಕೆ ಹೇಗೆ ನಿಲ್ಬೇಕು, ಪ್ರಥಮ ಚರಣಕ್ಕೆ ಹೇಗೆ ಹೆಜ್ಜೆ ಹಾಕ್ಬೇಕು, ಆ ನಂತರ ತ್ವರಿತಕ್ಕೆ ಹೇಗೆ ಹೋಗ್ಬೇಕು, ಆದಿ ತಾಳದಿಂದ ಏಕದಿಂದ ತ್ವರಿತ, ಎಲ್ಲ ಕ್ರಮ ಉಂಟು. ಅದು ಬೇರೆ ಬೇರೆ ನಮೂನೆ. ಅದನ್ನೆಲ್ಲ ಯಾವ ರೀತಿ ಕುಣಿಬೇಕು ಅದು ಕೂಡ ನಾನು ಬರೆಸಿದೆ, ಪ್ರಿಂಟ್ ಮಾಡಿದೆ. ಹಾಗಾಗಿ ಈ ಪುಸ್ತಕ ಓದಿದವರಿಗೆ ಸಭಾ ಕ್ಲಾಸ್, ತೆರೆ ಕ್ಲಾಸ್, ಹನುಮಂತನ ಒಡ್ಡೋಲಗ, ರಾಮನ ಒಡ್ಡೋಲಗ, ಕೃಷ್ಣನ ಒಡ್ಡೋಲಗ, ಅದು ಕೂಡ ಯಾವ ರೀತಿ ಕುಣಿಸ್ಬೇಕು ಸಂಪೂರ್ಣ ಮಾಹಿತಿ ಇರುವಂತದ್ದು ಪುಸ್ತಕ. ಹಾಗಾಗಿ ತುಂಬಾ ಬೇಡಿಕೆ ಉಂಟು. ಮತ್ತೆ ಭಾಗವತಿ ಕಲಿಯುವ ಮಕ್ಕಳಿಗೆ ಕೂಡ ಹಾಗೆ ಇದರಲ್ಲಿ ಸಂಪೂರ್ಣ ನಿಮ್ಗೆ ಪೂರ್ವರಂಗದೆಲ್ಲ ಉಂಟು. ಹೀಗೆ ನೀವೊಂದು ಪುಸ್ತಕವನ್ನು ಕೂಡ ಬಿಡುಗಡೆಗೊಳಿಸಿದ್ದೀರಿ. 5000 ಪ್ರತಿಗಳಷ್ಟು ಮಾರಾಟ ಆಗಿದೆ. ಯಾರಿಗಾದ್ರೂ ಬೇಕು ಅಂತಿದ್ರೆ ನಾನು ಇವರ ನಂಬರ್ ಅನ್ನ ಹಾಕ್ತೇನೆ, ಅವರನ್ನ ನೀವು ಕಾಂಟ್ಯಾಕ್ಟ್ ಆಗ್ಬಹುದು. ಆ ಪುಸ್ತಕವನ್ನ 4900 ಪುಸ್ತಕ ಆಗಿದೆ, ಮಾರಾಟ ಆಗಿದೆ. ಇನ್ನು 100 ಪುಸ್ತಕ ಉಂಟು. ಇನ್ನು ಸ್ವಲ್ಪ ಸಮಯ ಆದ ನಂತರ ಪುನಃ ಪ್ರಿಂಟ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ.